ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಂದ. ಇದು ಬೆಳಗಿನ ಹೂವಿಂದು ಎಲ್ಲ ಹಿತ್ತಲಾಗ ಈ ರೀತಿಯಾಗಿ ಭಾಳ ಚಂದ ಹೂವಾಗಿದ್ದು, ಪ್ರತಿ ದಿವಸನ ಬೆಳಗ್ಗೆನ ಈ ರೀತಿ ಹೂಗಳು ಬೆಳಗ್ಗಿನ ಲಘುನ ಕೊಯ್ಯೋದಂದ್ರೆ ಭಾಳ ಇಷ್ಟ ನಂಗೆ. ಮೊದಲಿಗೆನ ಹೂ ಕೊಯ್ದು ದೇವರಿಗೆಲ್ಲ ತೊಳೆದು ಇಟ್ಕೊಂಡಿರ್ತಾನು. ನಮ್ಮ ಹಿತ್ತಲಲ್ಲಿ ಗುಲಾಬಿ ಹೂವು, ದಾಸಾಳ ಹೂವು ಮತ್ತು ಈಗಂತೂ ಸೂಜಿ ಮಲ್ಲಿಗೆ ಆಗಕತ್ತೈತಿ. ಈ ರೀತಿಯಾಗಿ ಭಾಳ ಚೆನ್ನಾಗಿ ಹೂವಾಗಿದ್ದು, ಅದರದೊಂದು ಸಣ್ಣ ವೀಡಿಯೋ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ ಈ ರೀತಿ ಮಾಡೀನಿ. ಸೂಜಿ ಮಲ್ಲಿಗೆ ಪ್ರತಿ ವರ್ಷವೂ ಈ ರೀತಿ ಭಾಳಷ್ಟಾಗಿರ್ತಾವೆ. ಅವು ಭಾಳ ಚಂದ ಅನ್ಸತ್ತಿದ್ದು, ಘಮ ಘಮ ವಾಸ, ಸಣ್ಣ ಸೂಜಿ ಮಲ್ಲಿಗೆ ಅನ್ನನ ಅದರದ್ದು ಒಂದು ಚಂದ ಅನ್ಸತ್ತಿದ್ದು ಹೂವಿಂದೆಲ್ಲ ಅದರದ್ದು ವೀಡಿಯೋ ಮಾಡ್ಕೊಂಡೀನಿ. ಈ ರೀತಿಯಾಗಿ ಎಲ್ಲ ಬೆಳಗಿಂದ ವಿಡಿಯೋ ಮಾಡ್ಕೊಂಡು ಇವತ್ತಿನ ಅಡುಗೆ ಮೆನು ಅಂದ್ರೆ ನಾನು ದೋಸೆ ಜೋಡಿ ಕೆಂಪು ಚಟ್ನಿ ಅಂತ ಇರ್ತದಲ್ಲ ಅದನ್ನು ಮಾಡೋಕೆ ರೆಡಿ ಮಾಡ್ಕೊಂಡಿದ್ನಿ. ಅಂದರೆ ದೋಸೆ ಜೋಡಿ, ಪಡ್ಡು ಜೋಡಿ, ಇಡ್ಲಿ ಜೋಡಿ, ನಾವು ಬೇಕಾದ್ರ ಜೋಡಿನೂ ಅದು ಹೊಂತೈತಿ. ಒಮ್ಮೆ ನೀವು ಮನೆಯಲ್ಲಿ ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಆಮೇಲೆ ಇವನ್ ರೈಸ್ ಜೋಡಿನೂ ಚಲೋ ಆಗ್ತೈತದ. ಅದಕ್ಕೋಸ್ಕರ ಅದನ್ನು ನಿಮಗೆ ಮಾಡಿ ತೋರಿಸ್ಬೇಕಂತ ಅದರದ್ದು ಡೀಟೇಲ್ ವಿಡಿಯೋ ಮಾಡಿದೆನು. ಮತ್ತು ಪ್ರತಿ ದಿವಸವೂ ಈ ರೀತಿಯಾಗಿ ಹೂಗಳ ಇದ್ದು ಪೂಜೆ ಮಾಡ್ರೆ, ಕುಂಕುಮಂದು ಪೂಜೆ ಮಾಡ್ರೆ ಅದೊಂಥರ ಖುಷಿ ಆಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಹೂವಾಗಿದ್ದು ನಮ್ಮ ಹಿತ್ತಲೊಳಗೆ ಅವನೊಂದಿಷ್ಟು ನಾನು ಬೇರೆ ಬೇರೆ ಮಾಡಿ ದೇವರಿಗೆ ಏರಿಸ್ತಾನು. ನನ್ನ ಪೂಜಾದು ವಿಡಿಯೋಗಳು ಎಲ್ಲರಿಗೂ ದೇವ್ರದ್ದು ಭಾಳ ಇಷ್ಟ ಆಗಿರ್ತೈತಿ. ಇವತ್ತಿಂದ ಬೆಳಗಿಂದ ಡೇ ಈ ರೀತಿಯಾಗಿತ್ತು. ಇದೆ ನೋಡ್ರಿ ಕೆಂಪು ಚಟ್ನಿ. ಮನೆಯಲ್ಲಿ ನೀವು ಟೊಮೆಟೊ ಹಣ್ಣು, ಒಣ ಮೆಣಸಿನ್ಕಾಯಿ ಇದ್ರೆ ಈಸಿಯಾಗಿ ಮಾಡ್ಬೋದು. ಒಣ ಮೆಣಸಿನ್ಕಾಯಿ ಇಲ್ಲನ್ನೋರು ಹಣ್ಣು ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ ಅದನ್ನು ಹಾಕಿ ಮಾಡಿದ್ರೂ ಚಲೋ ಆಗ್ತೈತಿ. ಈ ರೀತಿ ಮಸಾಲ ದೋಸೆ, ಆಮೇಲೆ ಪ್ಲೇನ್ ಇಡ್ಲಿ, ಆಮೇಲೆ ಪಡ್ಡು ಬೆಣ್ಣೆ ಹಾಕಿ ಪಡ್ಡು ಮಾಡಿದ್ನಿ ನಾನು. ಅದ್ರ ಜೋಡಿ ನೀವು ಹಚ್ಕೊಂಡು ತಿಂದ್ರಂತೂ ಭಾಳ ಸೂಪರಾಗಿರ್ತೈತಿ. ಇದನ್ನ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ದೋಸೆ ಇಡ್ಲಿ ಮಾಡಿಕೊಟ್ರಂದ್ರೆ ಯಾರು ಪಡ್ಡೋದು ಹಿಂಗೇನು ತಿನ್ನಂಗಿಲ್ಲಲ್ಲ, ಈ ಚಟ್ನಿ ಜೋಡಿ ಅವ್ರಿಗೆ ಇಷ್ಟ ಆಗ್ತೈತಿ. ಮತ್ತು ಪ್ಲೇನ್ ದೋಸೆ ಜೋಡಿನೂ ತಿನ್ಬೋದು. ಇದನ್ನು ಮಾಡ್ಕೊಳಕ್ಕೆ ನಾನು ಒಂದಿಷ್ಟು ಒಣ ಮೆಣಸಿನ್ಕಾಯಿ ಇರ್ತಲ್ಲ ಅವನು ಸ್ವಲ್ಪ 2 ರಿಂದ 3 ತಾಸು ನೆನೆ ಹಾಕಬೇಕು. ಆಮೇಲೆ 2 ಟೊಮೆಟೊ ಹಣ್ಣು, 1 ಈರುಳ್ಳಿ, ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, 1 ಚಮಚೆ ಜೀರಿಗೆ, ಇವಿಷ್ಟು ಮನೆಯಲ್ಲಿ ಇರೋ ಐಟಮ್ಸ್ಗಳು. ಹೆಚ್ಚಿಗೆ ಕ್ವಾಂಟಿಟಿ ಬೇಕಂದ್ರೆ ಹೆಚ್ಚಿಗೆ ತೊಗೋರಿ ನೀವು. ಟೊಮೆಟೊ ಹಣ್ಣು ಜವಾರಿ ಆದ್ರೂ ನಡಿತೈತಿ, ಮೈಕೋ ಆದ್ರೂ ನಡಿತೈತಿ, ಯಾವಾದರೂ ಪರವಾಗಿಲ್ಲ. ಅವನ್ನ ಹಸಿವಾಗೆ ರುಬ್ಕೋಬೇಕು. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಸಿದನ್ನು ಪೇಸ್ಟ್ ಮಾಡಿ ಸಣ್ಣಗೆ ರುಬ್ಬಿಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಇದಕ್ಕೆ ಅಂದ್ರೆ ಗೊಜ್ಜಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕುದ್ರೆ ಟೇಸ್ಟ್ ಇರ್ತೈತಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದೆ ನಾನು. ನೀವು ಕಡಲೆಬೇಳೆ ಉದ್ದಿನಬೇಳೆ ಬೇಡ ಅನ್ನೋರು ಅದನ್ನು ಸ್ಕಿಟ್ ಮಾಡಿ ತೆಗೆದು ಹಂಗೆ ನೀವು ಸಾಸ್ಮಿ ಜೀರಿಗೆ ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಹಿಂಗೆ ಹಾಕಿ ಇದನ್ನೇನು ರುಬ್ಬಿ ಇಟ್ಕೊಂಡಿರ್ತವಲ್ಲ ಪೇಸ್ಟ್, ಅದನ್ನು ಹಾಕಿ ಎಣ್ಣೆ ಒಳಗೆ ಚಂದಾಗ ಹುರಿಬೇಕು ಅದನ್ನು. ಅಂದ್ರೆ ನಾವು ಹಸಿ ವಾಸನೆ ಹಾಕ್ಕೊಂಡಿರ್ತವಲ್ಲ, ಎಲ್ಲ ಹಸಿದ ರುಬ್ಬಿರೋದ್ರಿಂದ ಹಸಿ ವಾಸ ಹೋಗೋ ಮಾಟ ಚಂದಾಗ ರುಬ್ಬಿ, ಆಮೇಲೆ ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ಕುದಿಸಿ, ಆಮೇಲೆ ನೀವು ಒಂದು ಸ್ವಲ್ಪ ಕ್ವಾಂಟಿಟಿ ಇದಕ್ಕೆ ತಿಳಬೇಕು. ಅದು ಹಸಿ ವಾಸನೆ ಹೋಗೋ ಮಟ್ಟ ಹುರಿದಿಂದ ಆಮೇಲೆ ನೀರು ಹಾಕಬೇಕು. ನೀವು ಮೊದಲ ನೀರು ಹಾಕಿ ಕುದಿಸ್ಬೇಡ್ರಿ, ಮೊದಲು ಪೇಸ್ಟ್ ಅಷ್ಟು ಹಾಕಿ ಅದನ್ನು ರುಬ್ಬಿದ್ದೇನಿರ್ತದಲ್ಲ ಅದನ್ನಷ್ಟು ಹಾಕಿ ಕುದಿಸ್ಬೇಕು. ಆಮೇಲೆ ನಿಮಗೆ ತಿಳು ಕ್ವಾಂಟಿಟಿ ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನೋಡಿರಿ, ಅಂದ್ರೆ ಸ್ವಲ್ಪ ಸಾಸ್ ಟೈಪ್ ಆಗಿರ್ತೈತಿ, ಗೊಜ್ಜು ಟೈಪು ಆಗ್ತೈತಿ. ಈವನ್ ಇದನ್ನು ರೈಸ್ ಜೋಡಿನೂ ಹಚ್ಕೊಂಡು ತಿನ್ಬೋದು, ಚಲೋ ಆಗ್ತೈತಿ. ತುಪ್ಪ, ಅನ್ನ, ಈ ಚಟ್ನಿ ಹಾಕ್ಕೊಂಡು ತಿಂದ್ರೆ. ಆಮೇಲೆ ಪ್ಲೇನ್ ದೋಸೆ ಮಾಡಿದ್ನಿ. ಒಮ್ಮೆ ನಾನು ಪ್ಲೇನ್ ದೋಸೆ ಜೋಡಿನೂ ಹಚ್ಕೊಂಡು ತಿನ್ನಿ, ಅದು ಚಲೋ ಆಯಿತು. ಆಮೇಲೆ ಮಸಾಲ ದೋಸೆ ಹಿಟ್ಟಿನ ನಾರ್ಮಲ್ ಹಾಕಿ ಅದಕ್ಕೆ ಬೆಣ್ಣೆ, ತುಪ್ಪ ಒಂದು ಸ್ವಲ್ಪ ಹಾಕಿ ಮೇಲ್ಗಡೆ ಇದನ್ನು ಸವಿರ ಚಟ್ನಿ, ಕೆಂಪು ಚಟ್ನಿ ಇದನ್ನೇನು ಸವಿರ ರೆಡಿ ಆಯಿತು ಮಸಾಲ ದೋಸೆ. ಹಿಂಗೆ ಇಷ್ಟ ಅನ್ನೋರು ಹಿಂಗೂ ತಿನ್ಬೋದು, ಪ್ಲೇನ್ ದೋಸೆ ಜೋಡಿನೂ ತಿನ್ಬೋದು. ಅದ ಹಿಟ್ಟನ್ನು ನಾನು ಸ್ವಲ್ಪ ಪಡ್ಡು ಮಾಡ್ಕೊಂಡಿದ್ನಿ. ಒಂದು ದೋಸೆ ಹಿಟ್ಲೇನೆ 2 ಮಾಡಿದ್ರೂ ಚಲೋ ಆಗ್ತಾವೆ. ಈ ಸಲ ಪಡ್ಡು ಸಾಫ್ಟಾಗಿ ಭಾಳ ಚಲೋ ಬಂದಿದ್ದು. ಈ ರೀತಿಯಾಗಿ ಪಡ್ಡು ಮಾಡ್ಕೊಂಡು ಇದ್ರ ಜೋಡಿ ದೋಸೆ ಜೋಡಿ ಬಟಾಟಿ ಪಲ್ಯ, ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ ಎಲ್ಲ ಕುಡಿಸಿ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಿಮಗೆ ತೋರಿಸೀನಿ. ಆಲ್ರೆಡಿ ಬಟಾಟಿ ಪಲ್ಯ, ಕೊಬ್ಬರಿ ಚಟ್ನಿ ನಾನು ನಿಮಗೆ ತೋರಿಸಿದನು, ದೋಸೆ ರೆಸಿಪಿನೂ ತೋರಿಸಿದನು. ಆಮೇಲೆ ಇದನ್ನು ಕೆಂಪು ಚಟ್ನಿ ನಿಮಗೆ ತೋರಿಸ್ಬೇಕಂತ ಮಾಡಿ ತೋರಿಸೀನಿ. ಈಗ ಯುಗಾದಿ ಆಗಿರೋದ್ರಿಂದ ಮನೆಯಲ್ಲಿ ನಾನು ಒಂದು ಸ್ವಲ್ಪ ಧೂಳಾದು ಎಲ್ಲ ಹೊಡೆದಿದ್ನಿ. ಅದು ಸಂಬಂಧಿಗೆ 4-5 ದಿವಸದಿಂದ ವೀಡಿಯೋ ಹಾಕೋಕ್ಕಾಗಿರ್ಕಿಲ್ಲ. ಹೋದ ವಾರ ಬರೀ ಶಾರ್ಟ್ ವೀಡಿಯೋಗಳು ಅಷ್ಟು ಹಾಕಿದ್ನಿ. ಈ ರೀತಿಯಾಗಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ದೇವರಿಗೆ ಎಲ್ಲ ನೈವೇದ್ಯ ಮಾಡಿ
ಮಾಡ್ಕೊನಿ. ಈ ರೀತಿ ನೀವು ಎಲ್ಲರೂ ಮನೆಯಲ್ಲಿ ಕೆಂಪು ಚಟ್ನಿ ಮಾಡ್ಕೊರಿ, ಸೂಪರಾಗಿರ್ತೈತಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತಿ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸತ್ತೀರಿ. ಮತ್ತು ಎಲ್ಲರೂ ಎಲ್ಲರ ಭೇಟಿ ಆದಾಗ ನೀನು ವ್ಲಾಗ್ಸ್ಗಳು ವಿಡಿಯೋಗಳು ಚಲೋ ಬರತ್ತಾವ ಅಂತ ಎಲ್ಲರೂ ಫ್ರೆಂಡ್ಸ್ ಆಗಲಿ, ಮನೆಯವ್ರಾಗಲಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳತ್ತೀರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಭಾಳ ತುಂಬ ಧನ್ಯವಾದಗಳು. ಮತ್ತು ನನ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಎಲ್ಲರೂ ವಿಡಿಯೋ ನೋಡಿದವರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.